ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಔಟಿಂಗ್ ಬಂದಿದ್ದೀನಿ, ಅದು ನಮ್ಮ ಫ್ರೆಂಡ್ಸ್ಗಳ ಜೊತೆ. ತುಂಬ ವರ್ಷಗಳ ನಂತರ ನಾವು ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿದ್ದೀವಿ. ಸೊ ಬನ್ನಿ ನೋಡೋಣ ಯಾರ್ಯಾರು ಬಂದಿದ್ದೀವಿ ಮತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಭೂಮಿ ಮತ್ತು ಮೇಘನ ಅವರಮ್ಮ ಮಲ್ಕೊಬಿಟ್ಟಿದ್ದಾರೆ, ಪಾಪ ಫುಲ್ ಟಯರ್ಡ್ ಆಗೋಗಿ. ನಮ್ಮ ವಂಶಿ ಕೂಡ ಮಲಗಿದ್ದಾಳೆ. ನೆನ್ನೆ ನೈಟು ಬಸ್ಸಲ್ಲಿ ಬಂದ್ವಿ, ಹಾಗಾಗಿ ನೈಟ್ ಅಷ್ಟು ಕರೆಕ್ಟಾಗಿ ನಿದ್ರೆ ಇರಲಿಲ್ಲ. ಸೊ ಮೀಟ್ ಮೈ ಫ್ರೆಂಡ್ ರಮ್ಯಾ ಮಗ ಕೂಡ ಬಂದಿದ್ದಾನೆ. ನೆಕ್ಸ್ಟ್ ಮೀಟ್ ಮಾಡಿಸ್ತೀನಿ ಬನ್ನಿ ನನ್ನ ಫ್ರೆಂಡ್ ಮೇಘನಾಗೆ. ನನ್ನ ಫ್ರೆಂಡ್ ಮೇಘನಾಗ ಆಲ್ರೆಡಿ ನೋಡಿದ್ದೀರ ನನ್ನ ಪ್ರೀವಿಯಸ್ ಲಾಗಲ್ಲಿ. ಸೊ ಇವತ್ತು ಮೇಘನ ಕೂಡ ಬಂದಿದ್ದಾಳೆ, ಜೊತೆಗೆ ಅವಳ ಮಗಳು ಸಮೀಪ ಕೂಡ ಬಂದಿದ್ದಾಳೆ. ಸೊ ಮೇಯ್ನಾಗಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡೋದಕ್ಕೆ ನಮ್ಮ ಸಮೀಪನೇ ಕಾರಣ. ಇವತ್ತು ಸಮೀಪದು 2 years ಬರ್ಡೇ ಕೂಡ ಇದೆ, ಅದಕ್ಕೆ ಸ್ಪೆಷಲಾಗಿ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋಣ, ಹಾಗೆ ನಮ್ಮ ಗ್ಯಾದರ್ ಕೂಡ ಆಗುತ್ತೆ ಅಂತ ಸೊ ಪ್ಲ್ಯಾನ್ ಮಾಡಿದ್ವಿ. ಸೊ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ನೋಡಿ ಸಮೀಪ, ಲಂಗ ಬ್ಲೌಸ್ ಹಾಕೊಂಡು. ಸೊ ಬನ್ನಿ ಎಲ್ಲ ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಸಮೀಪ. ಸೊ ನನ್ನ ತುಂಬ ದಿನ ಆದಮೇಲೆ ನೋಡ್ತಿರೋದ್ರಿಂದ ಅವಳು ನನ್ನ ಹತ್ರ ಬರೋಕ್ಕೆ ಹೆದರ್ಕೋತಾ ಇದ್ಲು. ಸೊ ಕೊನೆಗೂ ಅವಳು ನೋಡಿ ಥ್ಯಾಂಕ್ಸ್ ಕೊಡ್ತಾ ಇದ್ದಾಳೆ. ಮೇಘನ ಹಸ್ಬೆಂಡ್ ಪಾಪ ಕೂತ್ಕೊಂಡಿರೋ ಜಾಗದಲ್ಲೇ ಮಲ್ಕೊಬಿಟ್ಟಿದ್ದಾರೆ ಫುಲ್ ಟಯರ್ಡ್ ಆಗೋಗಿ. ಸೊ ಗೊತ್ತಾಗಿದೆಲ್ಲ ಯಾರ್ಯಾರು ಬಂದಿದ್ದೀವಿ ಅಂತ. ಮೇಘನ ಫ್ಯಾಮಿಲಿ ಬಂದಿತ್ತು, ಪ್ಲಸ್ ರಮ್ಯಾ ಮತ್ತು ರಮ್ಯಾ ಮಗ, ನಾನು ಮತ್ತು ನನ್ನ ಮಗಳು ಬಂದಿದ್ವಿ. ಸೊ ಈಗ ಸ್ವಲ್ಪ ಜನ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ, ಸ್ವಲ್ಪ ಜನ ಈಗ ರೆಡಿ ಆಗಬೇಕು. ಎಲ್ಲ ರೆಡಿಯಾಗಿ ಕೃಷ್ಣನ ದರ್ಶನ ಮಾಡ್ಕೊಂಬರೋಣ. ನಾವು ಬಂದಿರೋದು ಉಡುಪಿಗೆ. ಉಡುಪಿಗೆ ಬಂದಮೇಲೆ ಕೃಷ್ಣ ದರ್ಶನ ಮಾಡಲೇಬೇಕಲ್ವಾ. ಸೊ ನಾವೆಲ್ಲ ರೆಡಿಯಾಗಿ ಕೃಷ್ಣ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವರು ಮೇಘ ಅವರಪ್ಪ, ಮೇಘನ ಅವ್ರ ತಂಗಿ. ಸೊ ನಾನು ಉಡುಪಿ ನೋಡಿದ್ದೀನಿ ಮುಂಚೆನೇ, ಬಟ್ ತುಂಬಾ ಗ್ಯಾಪ್ ಆಗಿಬಿಟ್ಟಿತ್ತು. 10 years ಬ್ಯಾಕ್ ಅನಿಸುತ್ತೆ ನಾನು ಹೋಗಿರೋದಕ್ಕೂ. ಹಾಗೂ ಮತ್ತು ಈಗಲೂ ತುಂಬಾ ಚೇಂಜಸ್ ಇದೆ, ತುಂಬ ಇಂಪ್ರೂವ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಮುಂಚೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾಯಿದ್ರು, ಈಗ ತುಂಬ ಸುತ್ತಿ ಬಳಸಿ ಎಲ್ಲ ಮಾಡಿ ಬಿಡ್ತಾರೆ. ಆ್ಯಕ್ಚುಲಿ ನಾವು KSRTC ರಿಸರ್ವೇಷನ್ ಮಾಡಿದ್ವಿ ಬ್ಯಾಂಗ್ಳೂರ್ ಟು ಉಡುಪಿ. ಸೊ ಬ್ಯಾಂಗ್ಳೂರಿಂದ ಎಲ್ಲ ಬಸ್ಸಲ್ಲಿ ಬಂದಿದ್ವಿ. ಇಲ್ಲೇ ಬಂದು ನಾವು ರೂಮ್ ಬುಕ್ ಮಾಡಿದ್ವಿ. ಇಲ್ಲಿ ಮಠದ ರೂಮ್ ಕೂಡ ಇದೆ, ಅಲ್ಲಿ 500-600ಗೆಲ್ಲ ನಿಮಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ರೂಮ್ಗಳೆಲ್ಲ ಸಿಗುತ್ತೆ, ಅದು 1500 ಸಿಗುತ್ತೆ. ಮತ್ತು ಡಾಮಿಟ್ರಿ ಕೂಡ ಇರುತ್ತೆ. ಪರ್ ಹೆಡ್ 200 rupees ಇರುತ್ತೆ. ನಾವು ಹೋಗಿದ್ದು ವೀಕೆಂಡ್ ಆದರೂ ಕೂಡ ಇತ್ತು. ಸೊ ರೂಮ್ಗೆಲ್ಲ ಸಲೀಸಾಗಿ ಸಿಕ್ತು, ಏನೂ ತೊಂದರೆ ಇರಲಿಲ್ಲ. ಸೊ ದರ್ಶನ ಆಯಿತು. ಅಲ್ಲಿಯೇ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದರ ಆಪೋಸಿಟ್ ಒಂದು ಫಂಕ್ಷನ್ ಹಾಲ್ ಇದೆ. ಸೊ ಇವತ್ತು ಅವರು ಮಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇತ್ತು, ಬಟ್ ನಾವು ಸ್ಟಾರ್ಟಿಂಗ್ ಹೋಗಿದ್ವಲ್ಲ, ಸೊ ಇನ್ನೂ ಶುರು ಆಗಿರಲಿಲ್ಲ. ಈಗ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ಸೊ ಅಲ್ಲೆಲ್ಲ ನೋಡಿಕೊಂಡು ತಿಂಡಿ ಕೂಡ ಅಲ್ಲೇ ಮಾಡ್ಕೊಂಡ್ವಿ. ಸೊ ಅಲ್ಲೇ ಅಕ್ಕಪಕ್ಕ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಬರ್ತಾಯಿದ್ವಿ. ಮತ್ತು ಶಾಪಿಂಗ್ ಮಾಡೋಕ್ಕಂತೂ ನಿಮಗಂತೂ ತುಂಬಾ ಆಪ್ಷನ್ಸ್ಗಳಿದೆ. ಇಲ್ಲಿ ಕೃಷ್ಣ ಮೂರ್ತಿಗಳೆಲ್ಲ ನೋಡಿ ಎಷ್ಟು ತುಂಬ ಲಕ್ಷಣವಾಗಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನೆಕ್ಸ್ಟ್ ಪ್ಲ್ಯಾನಿಂಗ್ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಇಲ್ಲಿ ತಿಂಡಿ ಎಲ್ಲ ಆಯಿತು, ಈಗ ನೆಕ್ಸ್ಟ್ ಏನು ಮಾಡಬೇಕು ಏನು ಅಂತ. ಸೊ ಮೇಘನ ಅವ್ರ ಅಪ್ಪ ಅಮ್ಮ ಬೆಳಗ್ಗೆ ಎದ್ದಿದ್ದರಿಂದ ಅವರು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾಯಿದ್ರು. ಸೊ ಅಲ್ಲೇ ಒಂದು ಮಠ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದು ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ.
ಅಲ್ಲೇ ಅಕ್ಕಪಕ್ಕೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಷ್ಟ್ರೊಳಗಡೆ ಊಟದ ಟೈಮ್ ಕೂಡ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಪ್ರಸಾದ ತಿನ್ಕೊಂಬರೋಣ ಅಂತ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಫ್ರೀ ಊಟ ಕೂಡ ಇರುತ್ತೆ ಡೈಲಿ ಮಧ್ಯಾಹ್ನ. ತುಂಬ ಜನ ಹರಕೆ ಓದ್ಕೊಂಡಿರ್ತಾರೆ. ಹರಕೆ ಇರೋರು ನೆಲದ ಮೇಲೆ ಊಟ ಮಾಡ್ತಾರೆ, ಇಲ್ಲ ಅಂತ ಹೇಳೋರು ಈ ಥರ ತಟ್ಟೆ ಮೇಲೆ ಊಟ ಮಾಡ್ತಾರೆ. ಸೊ ನಾವು ಅವ್ರು ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ನೆಕ್ಸ್ಟ್ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಮಲ್ಪೆ ಬೀಚಿಗೆ ಹೋಗ್ತಾ ಇರೋದು ನಮ್ಮ ಸಮೀಪ ಬರ್ಡೇ ಸೆಲೆಬ್ರೇಷನ್ಗೆ. ಬೀಚ್ ಹತ್ರ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅಲ್ಲಿಂದ ಕೃಷ್ಣ ಟೆಂಪಲಿಂದ ಇಲ್ಲಿಗೆ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ನೀವು ಆಟೋಲು ಬರ್ಬೋದು, ಇಲ್ಲ ಪ್ರೈವೇಟ್ ಗಾಡಿ ಇಲ್ಲ ಗೌರ್ಮೆಂಟ್ ಬಸ್ಗಳೆಲ್ಲ ಸಿಗುತ್ತೆ. ಸೊ ಅದ್ರ ಮೂಲಕ ನೀವು ಇಲ್ಲಿಗೆ ಬರ್ಬೋದು. ನಾವು ತುಂಬ ಬಿಸಿಲಿದ್ರೆ ಆಡೋಕ್ಕಾಗಲ್ಲ, ಸ್ಕಿನ್ನೆಲ್ಲ ಟ್ಯಾನ್ ಆಗಿಬಿಡುತ್ತೆ, ತುಂಬಾ ಬಿಸಿಲಿರುತ್ತೆ, ಸುಸ್ತಾಗಿಬಿಡುತ್ತಲ್ಲ ಅಂತ ಒಂದು 4 ಗಂಟೆ ಹಾಗೆ ಒಂದು 4 ಗಂಟೆ 5 ಗಂಟೆಗೆ ಬಂದಿದ್ವಿ. ನಾವು ಮನೆ ಒಳಗಡೆ ಇದ್ದು ಇಲ್ಲ ಆಫೀಸಲ್ಲಿ AC ಇರುತ್ತೆ, ಅಲ್ಲಿದ್ದು ಈ ಕಡೆ ಈ ಥರ ಬಿಸಿಲಲ್ಲಿ ಆಚೆ ಬರಬೇಕಂದ್ರೆ ಹಿಂಸೆ ಆಗಿಬಿಡುತ್ತೆ. ಇಷ್ಟು ಬಿಸಿಲಿಗೆ ನಮಗೆಲ್ಲ ಸುಸ್ತಾಗಿಬಿಟ್ಟಿತ್ತು. ವಂಶಿ ಅಂತೂ ಬೀಚ್ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಗಿದ್ದಾಳೆ. 10 ನಿಮಿಷ ನಿಂತ್ಕೊಳ್ಳೋಕ್ಕೂ ರೆಡಿ ಇಲ್ಲ. ನಡಿ ಹೋಗೋಣ ಬೀಚ್ ಹತ್ರ ಆಟ ಆಡೋಣ ಅಂತ ಹೇಳ್ತಾ ಇದ್ಲು. ನಾವು ಸ್ವಲ್ಪ ಶಾಪಿಂಗು ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಈಗ ಬೀಚಲ್ಲಿ ಆಟ ಆಡೋದು ಬೇಡ, ಯಾಕಂದರೆ ಬರ್ಡೇ ಸೆಲೆಬ್ರೇಷನ್ ಇದೆ ಅಲ್ವಾ. ಸೊ ಫಸ್ಟು ಬರ್ಡೇ ಮುಗಿಸ್ಕೊಬಿಡೋಣ, ಆಟ ಆಡೋಕ್ಕಂತ ಸಪ್ರೇಟ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ಮಲ್ಪೆ ಬೀಚಲ್ಲಿ ಫುಡ್ ಫೆಸ್ಟಿವಲ್ ಕೂಡ ನಡೀತಾ ಇತ್ತು. ಸೊ ಅಲ್ಲಿರೋರು ಮೀನುಗಾರಿಕೆ ಎಲ್ಲ ಮಾಡ್ತಾರಲ್ಲ, ಸೊ ಆ ಸಂಘದವರೆಲ್ಲ ಸೇರಿ ಫುಡ್ ಸೆಲೆಬ್ರೇಷನ್ ಕೂಡ ಇತ್ತು, ಅಂದರೆ ಫುಡ್ ಫೆಸ್ಟಿವಲ್ ಸೆಲೆಬ್ರೇಷನ್ ಕೂಡ ಇತ್ತು. ಸೀನರೀಸ್ ಮತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ. ಈಗ ಸಮೀಪ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ವಿ. ಸೊ ಕೇಕ್ ಕಟಿಂಗ್ ಕೂಡ ಅಲ್ಲೇ ಮಾಡಿದ್ವಿ. ಈವ್ನಿಂಗ್ ಅಂತೂ ತುಂಬ ಕಾಮಾಗಿ ತುಂಬ ಚೆನ್ನಾಗಿತ್ತು. ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆಲ್ಲ ಒಳ್ಳೆ ಪ್ಲೇಸು ಮತ್ತು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ವಂಶಿದೆ ಆರಾಮ್ಸೆ ಬೀಚ್ ಹತ್ರ ಚೇರ್ ಹಾಕ್ಕೊಂಡು ಲೇಸ್ ತಿನ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಸೆಲೆಬ್ರೇಷನ್ ಎಲ್ಲ ಆಯಿತು, ಇನ್ನೇ ನಾವು ಹೊರಟ್ವಿ ಕೂಡ. ಸೊ ನಾವು ಹೊರಟಿ ಉಡುಪಿಗೆ ಬರೋವರೆಗೂ 7:30 ಆಗಿತ್ತು. ಸೊ ನಾವು ಬರೋ ವೇಳೆಗೆ ರಥ ಕೂಡ ಎಳಿತಾ ಇದ್ರು. ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ರಥ ಕೂಡ ಇತ್ತು ಮತ್ತು ವಿಶೇಷ ಪೂಜೆಗಳೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ನೈಟ್ ಔಟ್ಸೈಡೇ ಊಟ ಮಾಡ್ಕೊಂಡ್ವಿ. ಮಕ್ಕಳೆಲ್ಲ ನಿದ್ರೆಗೆ ಬಂದುಬಿಟ್ಟಿದ್ರು ಅಂತ. ಸೊ ಔಟ್ಸೈಡೇ ಊಟ ಮಾಡ್ಕೊಂಡು ರೂಮಿಗೆ ಬಂದಿದ್ದೀವಿ ರೆಸ್ಟ್ ಮಾಡೋಣ ಅಂತ. ನಮ್ಮ ಫೇಸೆಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿದೆ ಒಂದೇ ದಿನಕ್ಕೆ. ಸೊ ಹಾಗೆ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ. ಇದು ಫಸ್ಟ್ ಡೇ ವಿಡಿಯೋ. ಸೆಕೆಂಡ್ ಡೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.